ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಭೀಷ್ಮರ ವಧೆ ಅನ್ನುವ ವಿಚಾರದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ದ್ರೋಣಾಚಾರ್ಯ ಮತ್ತೆ ದೃಷ್ಟದ್ಯುಮ್ನನ ಯುದ್ಧದ ಬಗ್ಗೆ ತಿಳ್ಕೊಂಡ್ವಿ. ಅವರ ಇಬ್ಬರ ನಡುವೆ ತುಂಬಾ ಘೋರವಾದಂತಹ ಯುದ್ಧ ನಡೀತಾ ಇತ್ತು ಅಂತನ್ಬಿಟ್ಟು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದ. ಈ ಕಡೆ ಅರ್ಜುನ ಭೀಷ್ಮರ ಮುಂದೆ ಬಂದು ಅವರಿಗೆ ತನ್ನ ಬಾಣಗಳಿಂದ ವ್ಯಥಿತರನ್ನಾಗಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿ ರಾಜ ಭಗದತ್ತ ತನ್ನ ಆನೆ ಮೇಲೆ ಕೂತ್ಕೊಂಡು ಅವರ ಮುಂದೆ ಬರ್ತಾನೆ. ಅವರು ತಮ್ಮ ಬಾಣಗಳ ಮಳೆಯಿಂದ ಅರ್ಜುನನ ವೇಗವನ್ನ ತಡೀತಾರೆ. ಆಗ ಅರ್ಜುನ ಏನ್ ಮಾಡ್ತಾನೆ, ತನ್ನ ಬಾಣಗಳಿಂದ ಭಗದತ್ತನ ಆನೆಯನ್ನ ಗಾಯಗೊಳಿಸ್ತಾನೆ. ಮತ್ತೆ ಶಿಖಂಡಿಗೆ ಆದೇಶವನ್ನ ಕೊಡ್ತಾನೆ. ಏನ್ ಹೇಳ್ತಾನವನು, ಮುಂದೆ ಹೋಗು, ಮುಂದೆ ಹೋಗು, ಭೀಷ್ಮರ ಹತ್ರಕ್ಕೆ ಹೋಗಿ ಅವರನ್ನ ಅಂತ್ಯಗೊಳಿಸು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅರ್ಜುನ ಶಿಖಂಡಿಯನ್ನ ಮುಂದೆ ಮಾಡಿ ಬಹಳ ವೇಗದಿಂದ ಭೀಷ್ಮರ ಕಡೆಗೆ ಹೊರಡ್ತಾನೆ. ಎರಡೂ ಕಡೆಗಳಿಂದ ಬಹಳ ಘೋರವಾದಂತಹ ಯುದ್ಧವಾಗೋದಕ್ಕೆ ಶುರುವಾಗುತ್ತೆ. ನಿಮ್ಮ ಶೂರ ವೀರರೆಲ್ಲರೂ ಕೋಲಾಹಲವನ್ನ ಮಾಡ್ತಾ ಬಹಳ ವೇಗವಾಗಿ ಅರ್ಜುನನ ಕಡೆ ಓಡ್ತಾರೆ. ಆದ್ರೆ ಅರ್ಜುನ ನಿಮ್ಮ ಆ ವಿಚಿತ್ರ ವಾಹಿನಿಯನ್ನ ಮಾತಲ್ಲೇ ಹೊಸ್ಕ್ ಹಾಕ್ತಾನೆ. ಅಂದ್ರೆ ಅವನಿಗೇನ್ ಲೆಕ್ಕನೇ ಇಲ್ಲ. ಆ ರೀತಿ ಹೊಡೆದು ಎಲ್ಲರನ್ನು ಕೊಲ್ತಾ ಇರ್ತಾನೆ. ಶಿಖಂಡಿ ಏನ್ ಮಾಡ್ದ, ತಕ್ಷಣ ಭೀಷ್ಮ ಪಿತಾಮಹರ ಮುಂದೆ ಬರ್ತಾನೆ. ಮತ್ತೆ ಬಹಳ ಉತ್ಸಾಹದಿಂದ ಅವರ ಮೇಲೆ ಬಾಣಗಳನ್ನ ಸುರಿಸ್ತಾನೆ. ಆಗ ಭೀಷ್ಮರು ಕೂಡ ಅನೇಕ ದಿವ್ಯಾಸ್ತ್ರಗಳನ್ನ ಬಿಟ್ಟು ಶತ್ರುಗಳನ್ನ ಭಸ್ಮ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೆ ಅವನ ಮೇಲೆ ಬಾಣ ಪ್ರಯೋಗ ಮಾಡೋದಿಲ್ಲ. ಅವರು ಅರ್ಜುನನ ಅನುಯಾಯಿಗಳಾದ ಅನೇಕ ಸೋಮಕ ವೀರರನ್ನ ಕೊಲ್ತಾರೆ. ಮತ್ತೆ ಪಾಂಡವರ ಆ ಸೈನ್ಯ ಮುಂದುವರಿಯೋದನ್ನ ತಡೀತಾರೆ. ಮಾತಲ್ಲೇ ಅನೇಕ ರಥಗಳು, ಆನೆಗಳು ಮತ್ತೆ ಕುದುರೆಗಳು, ಸವಾರರು ಇಲ್ದೇ ಇರೋ ಹಾಗಾಗತ್ತೆ. ಈ ಸಮಯದಲ್ಲಿ ಭೀಷ್ಮರ ಒಂದು ಬಾಣ ಕೂಡ ಖಾಲಿ ಹೋಗ್ತಾ ಇರ್ಲಿಲ್ಲ. ಅಂದ್ರೆ ಅದು ಯಾರನ್ನಾದ್ರೂ ಕೊಲ್ತಾನೇ ಇತ್ತು, ಒಂದು ಖಾಲಿಯಾಗಿ ವಾಪಸ್ ಬರ್ತಾ ಇರ್ಲಿಲ್ಲ. ಅವರು ವಿಶ್ವಭಕ್ಷಿಯಾದ ಕಾಲನ ಹಾಗೆ, ಅಂದ್ರೆ ವಿಶ್ವವನ್ನೇ ತಿನ್ನುವಂತ ಕಾಲ ಇದನ್ನಲ್ಲ, ಆ ರೀತಿ ಆಗ್ತಾ ಇದ್ರು. ಅದರಿಂದನೇ ಅವ್ರ ಕೈಯಲ್ಲಿ ಸಿಕ್ಕಾಕೊಂಡಂತ ಛೇದಿ, ಕಾಶಿ ಮತ್ತೆ ಕರುಷ ದೇಶದ 14,000 ವೀರರು ಕೂಡ ತಮ್ಮ ಆನೆಗಳು, ಕುದುರೆಗಳು ಮತ್ತೆ ರಥಗಳ ಸಹಿತ ರಣಕ್ಷೇತ್ರದಲ್ಲಿ ಧರಾಶಾಯಿಗಳಾಗ್ತಾರೆ. ಸೋಮಕರಲ್ಲಿ ಯಾವುದೇ ಮಹಾರಥಿ ಆ ಸಮಯದಲ್ಲಿ ಸಂಗ್ರಾಮ ಭೂಮಿಯಲ್ಲಿ ಭೀಷ್ಮರ ಮುಂದೆ ಬಂದು ತಮ್ಮ ಜೀವದ ಮೇಲೆ ಆಸೆ ಇಡುವಂಥವ್ರು ಯಾರೂ ಇರಲಿಲ್ಲ. ಅಂದ್ರೆ ಅವ್ರು ಮುಂದೆ ಹೋದ್ಮೇಲೆ ಅವ್ರು ಬದುಕಿರ್ತೀವಿ ಅನ್ನೋದನ್ನೇ ಬಿಟ್ಬಿಡ್ಬೇಕು, ಅಂಥವ್ರು ಮಾತ್ರ ಮುಂದೆ ಹೋಗ್ಬೇಕು. ಜೀವದ ಆಸೆ ಇರೋರು ಯಾರು ಹೋಗೋಕ್ಕಾಗಲ್ಲ. ಹೋದ್ಮೇಲೆ ಅವರು ಜೀವಂತವಾಗಿ ಇರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅವರನ್ನ ಹೆದರಿಸೋದಕ್ಕೆ ಹೋಗೋದಕ್ಕೆ ಯಾರಿಗೂ ಧೈರ್ಯನೇ ಇರಲಿಲ್ಲ. ಕೇವಲ ವೀರಾಗ್ರಣಿಯಾದಂತಹ ಅರ್ಜುನ ಮತ್ತೆ ಅತುಲಿತ ತೇಜಸ್ವಿಯಾದಂತಹ ಶಿಖಂಡಿನೇ ಅವ್ರ ಮುಂದೆ ನಿಲ್ಲುವಂತ ಸಾಹಸವನ್ನ ಮಾಡ್ತಾ ಇದ್ದಿದ್ದು. ಅವ್ರು ಇಬ್ಬರಿಗೆ ಧೈರ್ಯ ಇದ್ದಿದ್ದು. ಇನ್ಯಾರು ಕೂಡ ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳೋಕೆ ಹೆದರ್ಕೊಳ್ತಾ ಇದ್ರು. ಶಿಖಂಡಿ ಭೀಷ್ಮರ ಮುಂದೆ ಬಂದು ಅವರ ಎದೆಗೆ 10 ಬಾಣಗಳನ್ನ ಹೊಡಿತಾನೆ. ಆದ್ರೆ ಭೀಷ್ಮರು ಅವನ ಅಸ್ತಿತ್ವದ ವಿಚಾರವನ್ನ ಮಾಡಿ ಅವನ ಮೇಲೆ ಆಕ್ರಮಣ ಮಾಡಲಿಲ್ಲ, ದಾಳಿ ಮಾಡಲಿಲ್ಲ ಅವರು. ಯಾಕಂದ್ರೆ ಅವರು ಹೆಣ್ಣು ಅಂತ ಅವರು ಪರಿಗಣನೆಗೆ ತಗೊಂಡಿರ್ತಾರೆ, ಅದಕ್ಕೋಸ್ಕರ. ಆದರೆ ಶಿಖಂಡಿ ಈ ವಿಷಯವನ್ನ ತಿಳ್ಕೊಳ್ಳಿಲ್ಲ. ಆಗ ಅರ್ಜುನ ಅವನಿಗೆ ಹೇಳ್ತಾನೆ, ವೀರನೇ, ಬೇಗ ಮುಂದೆ ಹೋಗಿ ಭೀಷ್ಮರನ್ನ ವಧಿಸು. ಮತ್ತೆ ನನ್ನಿಂದ ಹೇಳಿಸ್ಕೊಳ್ಳೋ ಅಂತ ಅವಶ್ಯಕತೆ ಏನಿದೆ? ಸಮಯ ನೋಡಿ ಅವ್ರ ಮೇಲೆ ನೀನು ದಾಳಿ ಮಾಡು. ಯಾಕೆ ನೀನು ಮತ್ತೆ ಹೇಳಿಸ್ಕೊಳ್ತಾ ಇದೆಯಾ? ನೀನು ಮಹಾರಥಿ, ಭೀಷ್ಮರನ್ನ ತಕ್ಷಣ ಕೊಂದುಬಿಡು. ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಯುಧಿಷ್ಠಿರನ ಸೈನ್ಯದಲ್ಲಿ ನನಗೆ ನಿನ್ನನ್ನ ಬಿಟ್ಟು ಬೇರೆ ಯಾವ ವೀರರು ಕೂಡ ಸಂಗ್ರಾಮದಲ್ಲಿ ಭೀಷ್ಮರ ಮುಂದೆ ನಿಲ್ಲುವಂಥವ್ರು ಕಾಣಿಸ್ತಾ ಇಲ್ಲ. ನಾನು ಮತ್ತೆ ನೀನು, ನಿನ್ನನ್ನು ಬಿಟ್ರೆ ಇನ್ಯಾರು ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅಂತವ್ರು ಯಾರು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಅರ್ಜುನ ಈ ರೀತಿ ಹೇಳಿದ ತಕ್ಷಣ ಶಿಖಂಡಿ ಬೇರೆ ಬೇರೆ ರೀತಿಯ ಬಾಣಗಳಿಂದ ಪಿತಾಮಹರಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅವರು ಆ ಬಾಣಗಳ ಬಗ್ಗೆ ಸ್ವಲ್ಪನೂ ಲೆಕ್ಕನೇ ಮಾಡದೆ ತಮ್ಮ ಬಾಣಗಳಿಂದ ಅರ್ಜುನನನ್ನ ತಡೀತಾರೆ. ಇದೇ ರೀತಿ ಅವರು ಬಾಣಗಳನ್ನ ಬಿಡ್ತಾ ಬಹಳಷ್ಟು ಪಾಂಡವ ಸೈನ್ಯವನ್ನ ಪರಲೋಕಕ್ಕೆ ಕಳಿಸ್ಬಿಡ್ತಾರೆ. ಇನ್ನೊಂದು ಕಡೆಯಿಂದ ಪಾಂಡವರು ಕೂಡ ತಮ್ಮ ಬಾಣಗಳಿಂದ ಪಿತಾಮಹರನ್ನ ಮುಚ್ತಾರೆ. ಅಂದ್ರೆ ಅಷ್ಟೊಂದು ಬಾಣಗಳನ್ನ ಅವ್ರ ಕಡೆ ಬಿಡ್ತಾರೆ ಅಂತ ಅರ್ಥ. ಈ ಸಮಯದಲ್ಲಿ ನಾನು ನಿಮ್ಮ ಮಗ ದುಶ್ಯಾಸನನ ಬಹಳ ಅದ್ಭುತ ಪರಾಕ್ರಮವನ್ನ ನೋಡಿದೆ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ದುಶ್ಯಾಸನ ತುಂಬಾ ಚೆನ್ನಾಗಿ ಹೋರಾಡ್ದ, ಅವನ ಪರಾಕ್ರಮ ಎಷ್ಟು ಚೆನ್ನಾಗಿತ್ತು ಅಂತಂದ್ಬಿಟ್ಟು ಅವನು ಒಂದು ಕಡೆಯಿಂದ ಅರ್ಜುನನ ಜೊತೆ ಯುದ್ಧ ಮಾಡ್ತಾ ಇದ್ದ, ಮತ್ತೆ ಇನ್ನೊಂದು ಕಡೆ ಪಿತಾಮಹರ ರಕ್ಷಣೆ ಮಾಡೋದ್ರಲ್ಲೂ ಕೂಡ ತತ್ಪರನಾಗಿದ್ದ. ಈ ಒಂದು ಸಂಗ್ರಾಮದಲ್ಲಿ ಅವನು ಅನೇಕ ರಥಿಗಳನ್ನ
ರಥಹೀನರನ್ನಾಗಿ ಮಾಡಿದ್ದ. ಮತ್ತೆ ಅನೇಕ ಅಶ್ವಾರೋಹಿಗಳು ಮತ್ತೆ ಗಜಾರೋಹಿಗಳು ಅವನ ಬಾಣಗಳಿಂದ ಕತ್ತರಿಸಲ್ಪಟ್ಟು ಭೂಮಿಯ ಮೇಲೆ ಮಲಗಿದ್ರು. ಇಷ್ಟೇ ಅಲ್ಲ, ಬಹಳಷ್ಟು ಆನೆಗಳೂ ಕೂಡ ಅವನ ಬಾಣಗಳಿಂದ ವ್ಯಥಿತವಾಗಿ ಆ ಕಡೆ ಈ ಕಡೆ ಎಲ್ಲ ಓಡ್ಹೋದ್ವು. ಈ ವೇಳೆಯಲ್ಲಿ ದುಶ್ಯಾಸನನನ್ನ ಗೆಲ್ಲೋದು ಅಥವಾ ಅವನ ಎದುರುಗಡೆ ಹೋಗೋದಕ್ಕೆ ಯಾವುದೇ ಮಹಾರಥಿಗೂ ಕೂಡ ಧೈರ್ಯ ಬರಲಿಲ್ಲ. ಕೇವಲ ಅರ್ಜುನ ಮಾತ್ರ ಅವನು ಮುಂದೆ ಬಂದ. ಅವನು ಅವನನ್ನ ಪರಾಸ್ತಗೊಳಿಸಿ ಆಮೇಲೆ ಭೀಷ್ಮರ ಮೇಲೆ ದಾಳಿ ಮಾಡ್ತಾನೆ. ಈ ಕಡೆ ಶಿಖಂಡಿ ತನ್ನ ವಜ್ರತುಲ್ಯ ಬಾಣಗಳಿಂದ ಪಿತಾಮಹರ ಮೇಲೆ ಪ್ರಹಾರ ಮಾಡ್ತಾನೇ ಇದ್ದ. ಆದರೆ ಅವುಗಳಿಂದ ನಿಮ್ಮ ತಂದೆಯವರಿಗೆ ಸ್ವಲ್ಪ ಕೂಡ ಕಷ್ಟ ಆಗ್ತಾ ಇರಲಿಲ್ಲ. ಅವರು ಅದನ್ನೆಲ್ಲ ನಗ್ತಾ ತಗೊಳ್ತಾ ಇದ್ರು. ಆಗ ನಿಮ್ಮ ಮಗ ತನ್ನ ಎಲ್ಲ ಯೋಧರಿಗೂ ಕೂಡ ಹೇಳ್ತಾನೆ, ವೀರರೇ, ನೀವು ಅರ್ಜುನನ ಮೇಲೆ 4 ಕಡೆಗಳಿಂದ ದಾಳಿ ಮಾಡಿ ಹೆದರಬೇಡಿ. ಧರ್ಮಾತ್ಮರಾದ ಭೀಷ್ಮರು ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾರೆ. ಸಂಪೂರ್ಣ ದೇವತೆಗಳು ಒಂದೇ ಸರಿ ಬಂದರೂ ಕೂಡ ಅವರು ಭೀಷ್ಮರ ಮುಂದೆ ನಿಲ್ಲೋದಕ್ಕಾಗಲ್ಲ ಅಂತಂದ್ಮೇಲೆ ಪಾಂಡವರ ಬಗ್ಗೆ ಹೇಳೋದಾದ್ರೂ ಏನಿದೆ? ಅದಕ್ಕೋಸ್ಕರನೇ ಅರ್ಜುನ ಮುಂದೆ ಬರ್ತಾ ಇರೋದನ್ನ ನೋಡಿ ನೀವು ಹಿಂದೆ ಓಡಬೇಡಿ, ನಾನು ಕೂಡ ಸ್ವತಃ ಪ್ರಯತ್ನ ಮಾಡಿ ಇವನನ್ನ ಎದುರಿಸ್ತೀನಿ, ನೀವು ಕೂಡ ಎಚ್ಚರಿಕೆಯಿಂದ ನನ್ನ ಸಹಾಯ ಮಾಡಿ ಅಂತಂದ್ಬಿಟ್ಟು ದುರ್ಯೋಧನ ಹೇಳ್ತಾನೆ. ಸೊ ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.